ಒಂದು ಕಡೆ ಎಲೆಕ್ಟ್ರಾಲ್ ಬಾಂಡ್ ವಿಚಾರವನ್ನು ಭಾಳ ದೊಡ್ಡ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಮೋದಿ ಕಳೆದ 10 ವರ್ಷದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದನ್ನು ಪುಂಖಾನುಪುಂಖವಾಗಿ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಸ್ಕ್ಯಾಮ್ ಆಯಿತು ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ BJP ವಿರುದ್ಧ, ವಿಶೇಷವಾಗಿ ನರೇಂದ್ರ ಮೋದಿಯವರ ವಿರುದ್ಧ. ಮೋದಿ 2.0 ಆರೋಪ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯ ಆರೋಪ ಅಂದರೆ ಹಣದುಬ್ಬರ ಉಂಟಾಗಿದೆ. ಕಾಂಗ್ರೆಸ್ ಹೇಳೋದು BJP ಮೇಲೆ ಹಣದುಬ್ಬರ ಉಂಟಾಗಿದೆ. BJP ಕಾಂಗ್ರೆಸ್ಸನ್ನು ಕಳೆದ 10 ವರ್ಷದಲ್ಲಿ ನೀವೇನು ಮಾಡಿದಿರಿ? ಕಲ್ಲಿದ್ದಲು ಹಗರಣ ಮಾಡಿದ್ದೀರಿ. ನಂಬರ್ 2, ತೈಲ ದರ ಏರಿಕೆಯಾಗಿದೆ. ಕಾಂಗ್ರೆಸ್ ಹೇಳೋದು ತೈಲ ದರ ಏರಿಕೆ ಮಾಡಿದ್ದೀರಿ ನರೇಂದ್ರ ಮೋದಿ ಅವರ 10 ವರ್ಷದಲ್ಲಿ. BJP ಹೇಳುತ್ತೆ ಕಾಂಗ್ರೆಸ್ಗೆ, ನೀವು ಕಳೆದ UPA ಅವಧಿಯಲ್ಲಿ 2G ಹಗರಣ ಮಾಡಿದ್ದೀರಿ. ಎಷ್ಟು ಕೋಟಿ ರೂಪಾಯಿ ಎದ್ದು, ಎಷ್ಟು ಲಕ್ಷ ಕೋಟಿ. ಸಿಲಿಂಡರ್ ದರ ಏರಿಕೆಯಾಗಿದೆ. ಮೋದಿ ಮೇಲೆ ಆರೋಪ, ಕಾಂಗ್ರೆಸ್ ಮೇಲೆ ಆರೋಪ. ನಿಮ್ಮ ಕಾಲದಲ್ಲಿ ಹೆಲಿಕಾಪ್ಟರ್ ಹಗರಣ ಆಗಿದೆ. ಇನ್ನು ನಿರುದ್ಯೋಗ ವಿಚಾರವನ್ನು ಭಾಳ ಪ್ರಮುಖವಾಗಿ ಪ್ರಸ್ತಾಪಿಸ್ತಾ ಇದೆ ಕಾಂಗ್ರೆಸ್. 10 ವರ್ಷದ ಆಡಳಿತಾವಧಿಯಲ್ಲಿ ನಿರುದ್ಯೋಗ ತಾರಕಕ್ಕೇರಿದೆ. ನಿಮ್ಮ ಅವಧಿಯಲ್ಲಿ ಟ್ರಕ್ ಹಗರಣ ನೀವೇ ಮಾಡಿದ್ದದು ಇವರ ಆರೋಪ. ಮೋದಿ ಮೇಲೆ ಆರೋಪ ಮಾಡಿದೆ ಕಾಂಗ್ರೆಸ್. ಬ್ಯಾಂಕ್ಗಳ ಖಾಸಗೀಕರಣ ಮಾಡಿದ್ರಿ ನೀವು. ಎಲ್ಲ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಿದ್ರಿ, ಸರ್ಕಾರಿ ಬ್ಯಾಂಕ್ಗಳನ್ನು. BJP ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ, ನಮ್ಮ ಮೇಲೆ ಆರೋಪ ಮಾಡ್ತೀರಾ? ಕಾಮನ್ವೆಲ್ತ್ ಹಗರಣ ಮಾಡಿದ್ದು ಯಾರೋ ನೀವಲ್ವಾ? ನಿಮ್ಮ ಅವಧಿಯಲ್ಲಲ್ವಾ 10 ವರ್ಷದಲ್ಲಿ? ನಮ್ಮ ಮೇಲೆ ಆರೋಪ ಮಾಡ್ತೀರಾ? ಅದಾನಿ ಅಂಬಾನಿ ಸ್ನೇಹದ ಬಗ್ಗೆ ಕಾಂಗ್ರೆಸ್ BJP ಮೇಲೆ ಕಿಡಿಕಾರ್ತಾ ಇದೆ. ಏನು ಎಲ್ಲವನ್ನೂ ಕೂಡ ಅದಾನಿ ಅಂಬಾನಿ ಕೊಡ್ತಾ ಇದ್ದೀರಿ. ಕಾಂಗ್ರೆಸ್ಗೆ BJP ಕಾಂಗ್ರೆಸ್ಗೆ ಹೇಳ್ತಾ ಇದೆ, ಆದರ್ಶ ಹಗರಣದಲ್ಲಿ ಇಷ್ಟು ಕೋಟಿ ರೂಪಾಯಿ ಹಗರಣ ಆಯ್ತಲ್ಲ, ಯಾರ ಕಾಲದಲ್ಲಿ? ನಿಮ್ಮ ಕಾಲದಲ್ಲಲ್ವಾ? ಚೀನಾಗೆ ಭೂಮಿಯನ್ನು ಕೊಟ್ಟಿದ್ದೀರಿ ನೀವು. ಅಲ್ಲಿ ಬಂದು ಚೀನಾದಲ್ಲಿ ಭೂಮಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಚೀನಾದವರು. ಎಲ್ಲ ಭೂಮಿ ಹೋಗಿದೆ ಅಂತೇಳಿ ಪದೇ ಪದೇ ಕಾಂಗ್ರೆಸ್ BJP ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಈ ನಡುವೆ ಸತ್ಯಂ ಹಗರಣ ನಿಮ್ಮ ಕಾಲದಲ್ಲಾಗಿತ್ತು, ನಮ್ಮ ಮೇಲೆ ಏನು ಹೇಳ್ತೀರಿ ಅಂತ BJP ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಚುನಾವಣಾ ಬಾಂಡ್, ಭಾಳ ಮುಖ್ಯವಾಗಿ ಚುನಾವಣಾ ಬಾಂಡ್, ಇದು ವಿಶ್ವದ ಅತಿ ದೊಡ್ಡ ಹಗರಣ ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನೀವು ಓಟಿಗಾಗಿ ನೋಟು ಸ್ಕ್ಯಾಮ್ ಮಾಡಿದಂಥವರು, ನಮಗೇನು ಹೇಳೋದು ನೀವು ಅಂತೇಳಿ BJP ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.